ನಾನೇ ಹೇಳಿದ್ದೆ ಜಮೀನು ಪ್ರಾಸೆಸ್ಸು ನೋಡಿ. ಒಂದು ಜಮೀನು ತಗೊಳ್ಳೋ ಅಂಥದ್ದು ಇದೆಯಲ್ಲ, 1-2 ದಿನದಲ್ಲಿ ಆಗುವಂಥ ಒಂದು ಪ್ರಾಸೆಸ್ ಅಲ್ಲ, ತಮಗೂ ತುಂಬ ಚೆನ್ನಾಗಿ ಗೊತ್ತಿದೆ. ನಾನೇ ಹೇಳಿದ್ದೀನಿ, ಜೊತೆಗೆ ಇರ್ತೀನಿ ಕೂಡ ನಾನಿಲ್ಲಿ. ಬಹುಶಃ ಇನ್ನೊಂದು 3-4 ತಿಂಗಳು 6 ತಿಂಗಳು ಆಗ್ಬೋದು ಒಂದು ಮನೆ ಕಟ್ಟಿ. ಇದೆಲ್ಲ ಒಂದಷ್ಟು ತಾವು ಎಲ್ಲ ಗಮನಿಸ್ತೀರಿ. ಇನ್ನೂ 4 ದಿನ ಆಗಿದೆ ಬ್ರದರ್. 19ನೇ ತಾರೀಕು ಸಾಯಂಕಾಲ ಹೋಗಿದ್ದು ನಾನು. ಇವತ್ತು 24ನೇ ತಾರೀಕು. ಎಸ್. ಚುನಾವಣೆ ಫಲಿತಾಂಶ ಏನೇ ಆಗಲಿ, ನೀವು ಅದು ಯಾವುದೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರ್ತಲ್ಲ ಜನರ ನಡುವೆ, ಆ ರೀತಿ ಆಯ್ತು ಕ್ವಶನ್. ಇಲ್ಲೇ ಇರ್ತೀನಿ ಸರ್, ಇಲ್ಲೇ ಇರ್ತೀನಿ, ಇಲ್ಲೇ ಇದ್ದೀನಲ್ಲ, ಬಂದಿದ್ದೀನಲ್ಲ, ಇಲ್ಲೇ ಇರ್ತೀನಿ. ಖಂಡಿತ. ನಿಮಗೇನಾದ್ರು ಸಂಶಯ ಇದೆಯಾ? ಈಗ ನೋಡಿ, ಭಾಳ ಮುಖ್ಯವಾಗಿ ಈ ಒಂದು ವರ್ಷದ ಬಡ್ಜೆಟ್ನಲ್ಲಿ ನಮ್ಮ ರಾಜ್ಯ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಗಳಾದಂಥ HD ಕುಮಾರಣ್ಣ ಅವರು ಈಗಾಗಲೇ ಸುಮಾರು 8,500 ಕೋಟಿ ಅನುದಾನವನ್ನೇನು ಕೊಟ್ಟಿದ್ದಾರೆ ಮಂಡ್ಯ ಜಿಲ್ಲೆಯ ಜನತೆಯ ಪರವಾಗಿ. ಇದನ್ನೆಲ್ಲ ಒಂದು ಅನುಷ್ಠಾನಕ್ಕೆ ತೊಗೊಂಡು ಬರೋ ಒಂದು ನಿಟ್ಟಿನಲ್ಲಿ ನನ್ನ ಪಕ್ಷದ 8 ಜನ ಶಾಸಕರಿದ್ದಾರೆ, 3 ಜನ MLCಗಳಿದ್ದಾರೆ. ಇವರೊಟ್ಟಿಗೆ ನಾನು ಅವರ ಕೈ ಬಲಪಡಿಸಿ ಹೋರಾಟ ಮುನ್ನಡೆಸ್ತೀನಿ ಅಷ್ಟೇ. ಇರಲಿ, 23 ಫಲಿತಾಂಶ ಬಂದ ಮೇಲೆ ಇದನ್ನೆಲ್ಲ ಮಾತಾಡ್ತೀನಿ. ಇವಾಗಲೆಲ್ಲ ಮುಗಿಸ್ಬಿಟ್ರೆ ಇನ್ನೂ 5 ವರ್ಷ ಟರ್ಮ್ ಇರುತ್ತಲ್ಲ, ಆಮೇಲೆ 23 ಆದಮೇಲೆ ಫಲಿತಾಂಶ ಬರಲಿ. ಖಂಡಿತವಾಗ್ಲೂ ವಿಶ್ವಾಸ ಇದೆ. ನಾನು ಪದೇ ಹೇಳ್ತಾನೆ ಇದ್ದೀನಿ, ನಾನು ಗ್ರೌಂಡ್ ರಿಯಾಲಿಟಿ ಮೇಲೆ ಹೋಗುವಂಥ ವ್ಯಕ್ತಿ. ಮೊದಲನೇದಾಗಿ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲ ಒಂದು ಕಡೆ ದಿನನಿತ್ಯ JDS ಪಕ್ಷಕ್ಕೆ ಹಿನ್ನಡೆ ಆಗ್ಬಿಡ್ಬೋದು, ನಿಖಿಲ್ ಕುಮಾರಸ್ವಾಮಿ ಕೈ ಬಿಟ್ಬಿಡ್ಬೋದು ಈ ಬಾರಿ ಮಂಡ್ಯ ಜಿಲ್ಲೆಯ ಜನತೆ ಅಂತ ತಾವೆಲ್ಲ ಜ್ಞಾಪಿಸ್ತಾನೇ ಬಂದ್ರಿ. ಒಂದು ರೀತಿ ಎಲ್ಲ ಒಂದು ಚೆಕ್ ಇಟ್ಟಿದ್ರಿ ನಮ್ಮ ಮೇಲೆ. ನಮ್ಮ ಕಾರ್ಯಕರ್ತ ಬಂಧುಗಳು ಒಂದು ರೀತಿಯಾದಂಥ ಒಂದು ಉತ್ಸಾಹದಿಂದ ಓಡಾಡಲಿಕ್ಕೆ ತಾವೆಲ್ಲರೂ ಕಾರಣಕರ್ತರಾಗಿದ್ದೀರಿ. ಅದಕ್ಕೆ ಮೊದಲನೇದಾಗಿ ತಮಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗಂತೂ ನಮಗೆ ಇದೆ, ವಿಶ್ವಾಸ ಇದೆ. ನನ್ನ ಮಂಡ್ಯ ಜಿಲ್ಲೆಯ ಮತದಾರ ಬಂಧುಗಳು ಕುಮಾರಣ್ಣ ಹಾಗೂ ದೇವೇಗೌಡರು ಕಳೆದ 60 ವರ್ಷಗಳ ಅವರ ಸುದೀರ್ಘವಾದಂಥ ಒಂದು ರಾಜಕಾರಣದಲ್ಲಿ ಸರ್ಕಾರ ಇಲ್ಲದಂಥ ಒಂದು ಸಂದರ್ಭದಲ್ಲೂ ಕೂಡ ಎಷ್ಟರ ಮಟ್ಟಿಗೆ ಜನಗಳ ಜೊತೆ ಬೆರೆತು ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಮತದಾರ ಬಂಧುಗಳು ತುಂಬ ಚೆನ್ನಾಗಿ ಅರ್ಥೈಸ್ಕೊಂಡಿದ್ದಾರೆ. ಇವತ್ತು ನನಗೆಲ್ಲೋ ಒಂದು ಕಡೆ ಅವಕಾಶ ಮಾಡಿಕೊಡ್ತಾರೆ ಅಂತ ಒಂದು ನಂಬಿಕೆ ಇದೆ ನನ್ನಲ್ಲಿ. 23ನೇ ತಾರೀಕು 4 ವಾರ ಇದೆ, ಬಂದು ಹೋಗುತ್ತೆ ಹಾಗೆ.